welcome back to my channel Priyanka World. So guys, ಇವತ್ತಿನ ವಿಡಿಯೋ a random day in my life. ಸೊ ಇವತ್ತು ಸಂಡೇ ಅಂದಮೇಲೆ ಕೇಳಬೇಕಾ, ಲೇಟಾಗಿ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಇವತ್ತು ತುಂಬ ಕೆಲಸ ಇತ್ತು. ಸೊ ಹಂಗಾಗಿ ಯಾವುದನ್ನು ಮಿಸ್ ಆಗಬಾರ್ದು ಅಥವಾ ಮರ್ತೋಗ್ಬಾರ್ದು ಅಂತ ಎಲ್ಲನೂ ಲಿಸ್ಟ್ ಮಾಡಿಕೊಂಡೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ನನ್ನ ಫೇವ್ರೇಟ್ ಟೀ ಕುಡಿದೆ. ಅದಾದಮೇಲೆ ಬ್ಲ್ಯಾಂಕೆಟ್ಸ್ನ ಮುಚ್ಚಿಟ್ಟು ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿದೆ. ಇವತ್ತು ಬುಕ್ ಶೆಲ್ಫ್ ಆಗ್ತದೆ. ಸೊ ಹಂಗಾಗಿ ಇಲ್ಲಿ ಹೊಸ ಬುಕ್ ಹಳೆ ಬುಕ್ನೆಲ್ಲ ಸಪ್ರೇಟ್ ಮಾಡಿ ನೀಟಾಗಿ ಜೋಡಿಸಿ ಇಟ್ಟೆ. ಅದಾದಮೇಲೆ ಈರುಳ್ಳಿ ಕಟ್ ಮಾಡೋಕ್ಕೆ ಅಂತ ತಂದೆ. ಅಷ್ಟೊತ್ತಿಗೆ ನಮ್ಮಮ್ಮ ನಾನೇ ಕಟ್ ಮಾಡ್ತೀನಿ ಅಂತ ಹೇಳಿದ್ರು. ಯಾಕೆ ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾಯಿದ್ದೀನಿ ಅಂದರೆ ಅಮ್ಮ ಇವತ್ತು ಬಜ್ಜಿ ಮಾಡ್ಕೊಳ್ಳುತ್ತೆ. ಸೊ ಹಂಗಾಗಿ ಅದ್ರ ಜೊತೆಗೆ ಚಿತ್ರಾನ್ನ ಕೂಡ ಮಾಡ್ತಿದ್ದೆ. ನಾವು ಲೆಟ್ಸ್ ಗೋ ಆ್ಯಂಡ್ ಮೀಟ್ ಅವರ್ ಫೇವ್ರೆಟ್ ಪರ್ಸನ್. ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳಿಸ್ತಿದ್ರಿ ನಾಯಿ ತಂದಿದ್ರಲ್ಲ ಏನಾಯಿತು ಅಂತ. ಸೊ ಹಿಯರ್ ಯು ಗೋ. ಏನು ತಂದಿಲ್ಲ ಯಾರು ಬಾ ಚೆನ್ನಾಗಿ ಮಾಡಿಸಿ ಬಾ ನಾನು ಟೆರೆಸ್ ಮೇಲೆ ಹೋಗಿ ಪ್ಲ್ಯಾಂಟ್ಸ್ನ ನೋಡಿ ತುಂಬ ದಿನ ಆಯಿತು. ಸೊ ನಾನು ಹೋಗಿ ನಿಮಗೂ ತೋರಿಸೋಣ ಅಂತ ಬಂದಿದ್ದೀನಿ. ತುಂಬ ಪ್ಲ್ಯಾಂಟ್ಸ್ ಹಾಳಾಗಿದೆ. ನಾಟ್ ಟೇಕಿಂಗ್ ಕೇರ್ ಆಫ್ ದೆಮ್ ಮೇ ಬಿ ದ ರೀಸನ್. ಸೊ ತುಂಬ ಪ್ಲ್ಯಾಂಟ್ಸ್ ಹಾಳಾಗಿದೆ ನೋಡಿ, ತುಂಬ ಬೇಜಾರಾಯಿತು. ಆಮೇಲೆ ಅಮ್ಮ ತಿಂಡಿ ಮಾಡಿಸಿತ್ತು, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನಿಮ್ಮ ಫೇವ್ರೆಟ್ ತಿಂಡಿ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನ್ನ ಫೇವ್ರೆಟ್ ತಿಂಡಿ ಈಗ ರೆಡಿಯಾಗಿದೆ. ಸೊ ಲೆಟ್ಸ್ ಹ್ಯಾವ್ ಇಟ್. ಸೊ ನನಗೆ ಇವತ್ತು ಸಂಡೇ ಆಗಿರೋದ್ರಿಂದ ಮಂಡೇಗೆ ಆ್ಯಕ್ಟಿವಿಟಿ ಸಬ್ಮಿಷನ್ ಇತ್ತು, ನೋಟ್ಸ್ ಸಬ್ಮಿಷನ್ ಇತ್ತು. ಸೊ ಅದನ್ನೆಲ್ಲ ಬರ್ಕೊಂಡು ಕೂತಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ಹಿಂದಿ ಬರ್ದು ಮುಗಿಸ್ದೆ. ಅದಾದಮೇಲೆ ಬೆಳಗ್ಗೆ ನಾನು ನಿಮಗೆ ಹೇಳಿದೆ ಬುಕ್ ಶೆಲ್ಫ್ ಆಗ್ತದೆ ಅಂತ. ಸೊ ಹಾಕಿದೆ. ಇವಾಗೆಲ್ಲನೂ ನೀಟಾಗಿ ಜೋಡಿಸ್ಕೊತಿದ್ದೀನಿ. ಮಧ್ಯಾಹ್ನ ಊಟ ಮಾಡಬೇಕು ಅನ್ನಿಸ್ತಿದ್ದಿಲ್ಲ. ಸೊ ಹಂಗಾಗಿ ಊಟ ಮಾಡಿದ್ದಿಲ್ಲ. ಗ್ಯಾಸ್ಟ್ರಿಕ್ ಹತ್ಕೊಂಡ್ಬಿಟ್ಟು ಅದಾದಮೇಲೆ ನನಗೆ ತಡೆಯೋಕ್ಕಾಗಲಿಲ್ಲ. ಸೊ ಅಮ್ಮಂಗೆ ಹೇಳಿ ಜೀರಿಗೆ ಟೀ ಮಾಡಿಸ್ಕೊಂಡೆ, ಬಟ್ ಕುಡಿಯೋಕ್ಕೆ ಆಗಲಿಲ್ಲ. ಅದಾದಮೇಲೆ 7:25ಗೆ ನಂಗೆ ಹೊಟ್ಟೆ ಇಷ್ಟಾಯಿತು. ಸೊ ಹಂಗಾಗಿ ಲಂಚ್ ಮತ್ತು ಡಿನ್ನರ್ ಒಟ್ಟಿಗೆ ಮಾಡಿದೆ. ಅದಾದಮೇಲೆ ಕರೆಂಟ್ ಹೋಯಿತು. ಸೊ ನನಗೆ ಕಾಪಿ ರೈಟಿಂಗ್ ಎಲ್ಲ ಬರೀಬೇಕಿತ್ತು. ಸೊ ಟಾರ್ಚ್ ಲೈಟ್ ಆನ್ ಮಾಡಿಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡೆ. ಕಾಪಿ ರೈಟಿಂಗ್ ಒಂದು 2 ವೀಕ್ಸ್ ದಿನ ಬರೀಬೇಕಿತ್ತು. ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ಬ್ಲಾಗ್ಸಲ್ಲಿ ಹೇಳಿದ್ದೀನಿ, ನಾನು ಡೈಲಿ ಕಾಪಿ ರೈಟಿಂಗ್ ಬರೆಯಲ್ಲ, ಒಂದೇ ಸತಿ ಕೂತ್ಕೊಂಡು ಬರೆಯೋದು ಅಂತ. ನೆಕ್ಸ್ಟ್ ಹಿಂದಿ ನೋಟ್ಸ್ ಬರೋದಿತ್ತು. ಸೊ ಅದನ್ನ ಬರೋಕ್ಕೆ ಅಂತ ಓಪನ್ ಮಾಡಿದೆ, ಬಟ್ ನನಗೆ ಆನ್ಸರೇ ಬರೆದಿದ್ದಿಲ್ಲ. ನಾನು ಅದನ್ನ ಕ್ಲೋಸ್ ಮಾಡಿ ನೆಕ್ಸ್ಟ್ ಮಂಡೇ ನನಗೆ ಕಂಪ್ಯೂಟರ್ ಟೆಸ್ಟ್ ಇತ್ತು. ಸೊ ಹಂಗಾಗಿ ಅದನ್ನು ಸ್ವಲ್ಪ ಕಲ್ತ್ಕೊಂಡೆ. ತುಂಬ ಮೊಬೈಲಲ್ಲಿ ಮೆಸೇಜ್ ನೋಟಿಫಿಕೇಷನ್ ಎಲ್ಲ ಬರ್ತಿತ್ತು. ನೋಡಿದ್ರು ನನ್ನ ತಂಗಿ ಡ್ಯಾನ್ಸ್ ವೀಡಿಯೋಸ್ ಎಲ್ಲ ಹಾಕಿದ್ರು. ಸೊ ಅದನ್ನ ನೋಡ್ತಾಯಿದ್ದೆ. ಮ್ಯಾಥ್ಸ್ ನೋಟ್ಸ್ ಕೂಡ ಕಂಪ್ಲೀಟ್ ಆಗಿದ್ದಿಲ್ಲ. ಸೊ ಅದನ್ನ ಕಂಪ್ಲೀಟ್ ಮಾಡಿ ಮುಗಿಸ್ದೆ. ಮ್ಯಾಥ್ಸ್ ನೋಟ್ಸ್ ಬೆಳಿಗ್ಗೆ ಬರೆಯೋಕ್ಕಾಗಲ್ಲ ಅಂತ ಹೇಳಿ ಮತ್ತೆ ಮಾಡಿ ಮುಗಿಸ್ದೆ. ಆಮೇಲೆ ನಿದ್ದೆ ಬರ್ತಿತ್ತು ಅಂತ ಹೇಳಿ ಕರೆಂಟ್ ಇತ್ತಿಲ್ಲ. ಸೊ ಮೊಬೈಲಲ್ಲಿ ಚಾರ್ಜ್ ಇತ್ತಿಲ್ಲ 3 ಮೊಬೈಲಲ್ಲೂ. ಸೊ ಹಂಗಾಗಿ ಮನೆಕೊಳ್ಳೋಣ ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ ಕರೆಂಟ್ ಬಂತು. ನನ್ನ ಬೆಡ್ ಅವತಾರ ನೋಡಿ ಹೆಂಗೆ ಎಲ್ಲೆಲ್ಲಿ ಸಿಕ್ಕ ಅಲ್ಲೆಲ್ಲಿ ಬಿಸಾಕಿದ್ದೀನಿ. ಸೊ ಇಲ್ಲಿ ಸ್ಕೆಚ್ ಪೆನ್ಸು ಟೇಬಲ್ ಮೇಲೆ, ಆ ಕಡೆ ಬುಕ್ಸು ಎಲ್ಲನೂ ಬಿಸಾಕಿದ್ದೀನಿ. ಈಗ ಕುತ್ಕೊಂಡು ಬರೆದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಬೇಕು. ಸೊ ನೀವು ಕ್ಲಾಕ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಟೈಮ್ ಅಂತ. ಸೊ ಅದಾದಮೇಲೆ ಎಲ್ಲನೂ ನೀಟಾಗಿ ಚೇರ್ ಮೇಲೆ ಟೇಬಲ್ ಇಟ್ಟು ಎಲ್ಲನೂ ಜೋಡಿಸ್ದೆ. ಆಮೇಲೆ ಲಿಸ್ಟ್ನ ಚೆಕ್ ಮಾಡಿದೆ. ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು, 50%. ಅಲಾರಾಮ್ ಇಡೋದು ಮರ್ತೋಗಿದ್ದೆ. ಸೊ ಇನ್ನೂ ತುಂಬ ಕೆಲಸ ಬಾಕಿ ಇತ್ತು. ಸೊ ಹಂಗಾಗಿ ಅಲಾರಾಮ್ ಇಟ್ಟು ಮಲ್ಕೊಂಡೆ. ಇವತ್ತಿನ ವಿಡಿಯೋ ಇಷ್ಟೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಫ್ ಯು ಲೈಕ್ ದಿಸ್ ವಿಡಿಯೋ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ವೀಡಿಯೋಸ್ ಎವ್ರಿ ಸಂಡೇ 12 o'clockಗೆ ಮತ್ತು ಟ್ಯೂಸ್ಡೇ 3 o'clock ಬರುತ್ತೆ. ಆದಷ್ಟು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಫಾರ್ ನೆಕ್ಸ್ಟ್ ವಿಡಿಯೋ ಅಂಡ್ ಟೇಕ್ ಕೇರ್. ಬೈ ಬೈ ಗೈಸ್.